ಸಮರ್ಥನೆ ಗೆಲ್ಲಿಸಬಾರ್ದು, ಕಾಂಗ್ರೆಸ್ಸಿಗೆ ಮುಖ್ಯವಾಗಿ ಕಾಂಗ್ರೆಸ್ಸಿಗೆ ಮತ ಕೊಡಬಾರ್ದು ಅನ್ನೋಂಥದ್ದು. ಸೊ ಇದು ನಿಮಗೆ ಅಲ್ಲಿ ಸಮಸ್ಯೆಯಾಗಿ ಕಾಣಲಿಲ್ವಾ ಅಂದರೆ ನೀವು ಪ್ರಚಾರಕ್ಕೆ ಹೋಗುವಾಗ? ಅದು ಆ ವಿರೋಧ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೇಗೆ ಗೊತ್ತಾಯ್ತಂದ್ರೆ ನಿನ್ನೆ ರಿಸಲ್ಟ್ ಬರುವಾಗ ಆ ರಿಸಲ್ಟ್ ಅಲ್ಲಿ ನಾವು ನಮ್ಮ ಏಜೆಂಟ್ ಮುಖಾಂತರ ತಗೊಳ್ಳುವಾಗ ಅದರಲ್ಲಿ ಮುಸ್ಲಿಮರದ್ದು ಓಟು ಜಾಸ್ತಿನೇ ಇತ್ತು. ಹಾಗಾಗಿಬಿಟ್ಟು ಮುಸ್ಲಿಮರು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಸಿಗೆ ಅಂತ ಹೇಳ್ಬೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಫಲಿತಾಂಶ ಬಂದಿದೆ. ಕಾಂಗ್ರೆಸ್ಸಿಗರು ಅಚ್ಚರಿ ಪಡುವಂಥ ಫಲಿತಾಂಶ, ಅದಕ್ಕಿಂತ ಹೆಚ್ಚಾಗಿ ಯಾರು ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂದ್ಕೊಂಡು ಅವರಿಗೆ ಆಘಾತ ನೀಡುವ ಫಲಿತಾಂಶ. ಸೊ ಈ ಹಿನ್ನೆಲೆ ಅಂದರೆ ದಾವಣಗೆರೆಯಲ್ಲಿ ಚುನಾವಣೆಯ ಸಮಯದಲ್ಲಿ ರಾಜ್ಯದ ಎಲ್ಲ ಕಡೆಯಿಂದ ಕಾಂಗ್ರೆಸ್ ನಾಯಕರು ದಾವಣಗೆರೆಗೆ ಬಂದಿದ್ದರು, ಅಲ್ಲಿ ಪ್ರಚಾರ ಮಾಡಿದರು. ಕೆಲವರು ವೇದಿಕೆಗೆ ಸೀಮಿತರಾಗಿದ್ದರು, ಕೆಲವರು ಸಭೆಗಳಿಗೆ ಸೀಮಿತರಾಗಿದ್ದರು. ಆದರೆ ದಕ್ಷಿಣ ಕನ್ನಡದಿಂದ ಹೋದ ಹಲವು ನಾಯಕರಲ್ಲಿ ನಾವು ಬೀದಿಗಳಲ್ಲಿ ಕಂಡ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ಹೆಸರು ಮಂಜುಳಾ ನಾಯಕ್. ಅವರು ದಾವಣಗೆರೆಯ ಚುನಾವಣೆಯನ್ನು ಹೇಗೆ ಕಂಡಿದ್ದರು ಮತ್ತು ಈ ಫಲಿತಾಂಶದ ಬಗ್ಗೆ ಅವರ ಅಭಿಪ್ರಾಯವನ್ನು ಅದನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮಂಜುಳಾ ನಾಯಕ್ ಅವರೇ, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನೀವು ದಾವಣಗೆರೆಯಲ್ಲಿ ಹೋದಾಗ ನಿಮಗೆ ಏನು ಅನಿಸಿತು? ಈಗ ಫಲಿತಾಂಶ ನೋಡುವಾಗ ಹೇಗೆ ಅನ್ನಿಸ್ತಾ ಇದೆ? ನನಗೆ ದಾವಣಗೆರೆಗೆ ಮೊದಲು ಹೋಗುವಾಗ, ಯಾಕಂದರೆ ಇದರ ಮೊದಲು ನಾನು ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸೌಮ್ಯಾರೆಡ್ಡಿ ಅವರು ನನಗೆ ರಾಜ್ಯ ಕಾರ್ಯದರ್ಶಿಯಾಗಿ ಮಾಡುವಾಗ ನನಗೆ ಅಲ್ಲಿದೆ ಉಸ್ತುವಾರಿಯನ್ನು ಹಾಕಿದರು. ಆಗ ಸಹ ನಾನು ದಾವಣಗೆರೆಗೆ ಹೋಗಿದ್ದೆ. ಹಾಗಾಗಿಬಿಟ್ಟು ನನಗೆ ಅಲ್ಲಿ ಜನಗಳದ್ದು ಒಂದು ಏನು ಬೆಣ್ಣೆ ನಗರಿ ಅಂತ ಹೇಳ್ತಾರೆ, ಹಾಗೆ ಜನಗಳು ಸಹ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನನ್ನನ್ನು ಬರಮಾಡಿಕೊಂಡಿದ್ದರು. ಹಾಗೆಲ್ಲ ಪ್ರತಿಯೊಂದು ವಿಷಯದಲ್ಲಿ ನಾನು ಆಗ ಸಹ ಅವರಿಗೆ ಇದರ ಪಕ್ಷದ ವಿಷಯದಲ್ಲಿ ಹೇಳುವಾಗ ಬಹಳ ಒಂದು ಸ್ಪಂದನೆ ಮಾಡಿದರು. ಹಾಗಿರುವಾಗ ನನಗೆ ಇದು ಎಲೆಕ್ಷನ್ಗೆ ಸಹ ನಮ್ಮ ಸೌಮ್ಯಾರೆಡ್ಡಿ ಮೇಡಮ್ ಅವರು ನಮಗೆ ಉಸ್ತುವಾರಿಯಾಗೆಲ್ಲ ಹಾಕುವಾಗ ನನಗೆ ಬಹಳ ಖುಷಿಯಾಯಿತು. ಅಲ್ಲಿಗೆ ಹೋಗಿದ್ದೆ. ಓಕೆ, ಅಲ್ಲ ನಾವು ಕೇಳ್ತಾ ಇರೋದು ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ, ಅಂದರೆ ನೀವು ಪ್ರಚಾರಕ್ಕೆ ಹೋಗಿದ್ರಿ ಅಲ್ಲಿ, ಮತ್ತು ಬೀದಿಗಳಲ್ಲಿ ತಿರುಗಾಡಿದ್ರಿ, ಸಮರ್ಥನೊಂದಿಗೂ ಕೂಡ ನೀವು ಜೊತೆಯಲ್ಲಿದ್ದೀರಿ. ಸೊ ಇದನ್ನು ಹೇಗೆ ನೀವು ನೋಡಿದ್ದೀರಿ? ಫಲಿತಾಂಶ ಜನರ ಪ್ರತಿಕ್ರಿಯೆ ಹೇಗಿತ್ತು? ನಿಮ್ಗೆ ಆಗ ಅನಿಸ್ತಾ ಇತ್ತಾ ಸಮರ್ಥ ಗೆಲ್ತಾನೆ ಅಥವಾ ಕಾಂಗ್ರೆಸ್ ಗೆಲ್ಲುವ ಸ್ಥಿತಿ ಇದೆ ಅಂತ? ನನಗೆ ಮೊದಲಿಂದನೂ ನಮಗೆ ಭರವಸೆ ಇತ್ತು, ಯಾಕೆಂದರೆ ಕಾಂಗ್ರೆಸ್ ಗೆಲ್ತದೆ ಅಂತ. ಯಾಕೆಂದ್ರೆ ನೀವು ಮೊದಲೇ ಹೇಳಿದ್ದೆ ನಾನು, ಅಭಿವೃದ್ಧಿಗೆ ಹೆಸರೇ ಒಂದು ದಾವಣಗೆರೆ ಅಂತ ಹೇಳಿದ ತಕ್ಷಣ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಹ ಹೇಳಿದ್ದಾರೆ. ಯಾಕೆಂದ್ರೆ ಅಲ್ಲಿ ಒಂದು ಇರುವಂಥ ರೋಡ್ಗಳು ಬೆಂಗಳೂರಿನಲ್ಲಿ ಸಮೇತ ಇಲ್ಲ, ಈ ಮಂಗಳೂರಿನಲ್ಲಿ ಸಮೇತ ಇಲ್ಲ. ಮತ್ತು ಅವರೊಂದು ಮಾಡಿದ್ದ ಒಂದು ಜಲಸಿರಿ ಯೋಜನೆ ಆಗಲಿ ಅಥವಾ ಪ್ರತಿಯೊಂದು ಕಾಮಗಾರಿಯಲ್ಲಿದ್ದು ಬಹಳ ಒಂದು ಚೆಂದ ನೀಟು, ಯಾವುದೇ ಒಂದು ಗಲ್ಲಿಗೆ ಹೋಗಿ ಅಲ್ಲಿ ನಿಮಗೆ ಗೊತ್ತಾಗ್ತದೆ ರೋಡ್ಗಳು ಅಷ್ಟು ಚೆಂದ, ಹಪ್ಪಳ ಚೆಂಡಿಗೆಯನ್ನು ಒಣಗಿಸ್ಬೋದು ಅಷ್ಟು ಚೆಂದ ರೋಡ್ಗಳನ್ನು ಮಾಡಿದ್ದಾರೆ. ಜನಗಳಿಗೆ ಒಳ್ಳೆ ಅಭಿಪ್ರಾಯ ಇತ್ತು. ಆ ಅಭಿಪ್ರಾಯ ನಾನು ಯಾವಾಗ ಕರೆದ್ರೆ ಸಮೇತ ಬಂದು ಒಂದು ಸಭೆಗೆ ಸೇರ್ತಾ ಇದ್ರು. ಅಂದರೆ ಕೆಲವು ಕಡೆ ಎಂತಾಗ್ತದೆ, ಬರೀ ಸಭೆಗೆ ಬರುವುದು ಹೋಗುದು. ಆದರೆ ಜನಗಳು ಅವ್ರು ಹೇಳ್ತಿದ್ರು ನಮಗೆ, ಯಾಕೆಂದರೆ ಕಷ್ಟಕ್ಕೆ ಸ್ಪಂದಿಸ್ತಿದ್ರು ಅಪ್ಪಾಜಿಯವರು. ಈಗ ಅಪ್ಪಾಜಿಯವರ ನಂತರ ನಾವು ಅವರ ಮೊಮ್ಮಗನಿಗೆ ನಾವು ಆರಿಸಬೇಕಂತ ನಾವು ಹೇಳುವಾಗ ಅವ್ರು ಹೇಳ್ತಿದ್ರು, ಮೇಡಮ್ ನಮಗೆ ಅಭಿವೃದ್ಧಿಗೆ ಆಗ್ಬೇಕಂದ್ರೆ ಏನಂದ್ರೆ IT-BT ಕಂಪನಿಗಳು ಬರಬೇಕಿಲ್ಲಿ, ನಮ್ಮ ಮಕ್ಕಳು ಹೊರಗಡೆ ಹೋಗಬಾರ್ದು, ಅದೆಲ್ಲ ಹೇಳ್ತಾ ಇದ್ರು. ಈ ವಿಷಯವನ್ನು ನಾವು ಸಮರ್ಥರೊಟ್ಟಿಗೆ ಚರ್ಚಿಸಿದಾಗ ಸಮರ್ಥ ಮನಸ್ಸಿನಲ್ಲಿ ಸಮೇತ ಅದೇ ಇತ್ತು. ಹಾಗಾಗ್ಬಿಟ್ಟು ನನಗೆ ಖಂಡಿತ ನಮಗೆ ಆಗ ಸಹ ಗೊತ್ತಿತ್ತು ಸಮರ್ಥರು ಖಂಡಿತ ಜಯಶಾಲಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಹಾಗೆ ಎಣಿಸಿದ್ದೇವೆ. ಸಮರ್ಥನೆ ಗೆಲ್ಲಿಸಬಾರ್ದು, ಕಾಂಗ್ರೆಸ್ಸಿಗೆ ಮುಖ್ಯವಾಗಿ ಕಾಂಗ್ರೆಸ್ಸಿಗೆ ಮತ ಕೊಡಬಾರ್ದು ಅನ್ನೋಂಥದ್ದು. ಸೊ ಇದು ನಿಮಗೆ ಅಲ್ಲಿ ಸಮಸ್ಯೆಯಾಗಿ ಕಾಣಲಿಲ್ವಾ ಅಂದರೆ ನೀವು ಪ್ರಚಾರಕ್ಕೆ ಹೋಗುವಾಗ? ಹಾಗೆ ನಾನು ವಾರ್ಡಲ್ಲಿ ಹೋಗುವಾಗ ಎಲ್ಲಿಯೂ ನನಗೆ ಆ ರೀತಿದು ಏನು ಜನಗಳು ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಇದು ಹೊರಗಡೆ ಪ್ರಚಾರ ಇರ್ಬೋದು, ಆದರೆ ನಮಗೆ ನಾನು ಹೋದ ಮನೆಯಲ್ಲಿ ನಾವು ಒಂದು ಮುಸ್ಲಿಮರ ಮನೆ ತುಂಬ, ಯಾಕಂದ್ರೆ ನಾನು ಕೆಲಸ ಮಾಡಿದ ಏರಿಯಾ ಮುಸ್ಲಿಮರು ತುಂಬ ಜನ ಇದ್ದಾರೆ ಆ ಏರಿಯಾದಲ್ಲಿ. ಅಲ್ಲಿ ಹೋಗುವಾಗ ನಮ್ಗೆ ಏನು ಹೇಳ್ತಿರ್ಲಿಲ್ಲ, ನಮಗೇನು ಆಶ್ಚರ್ಯ ಆಗ್ತಿತ್ತು. ಯಾಕೆಂದ್ರೆ ಜನಗಳು ಹೇಳ್ತಿದ್ದಿದೆ ಅಂದರೆ ಮೇಡಮ್ ಅವರೇ ಅವ್ರು ನಂತರ ವಿನ್ನಾಗಿ ಬಂದರೆ ನಮ್ಗೆ ಈ ಥರ ಕೆಲಸ ಮಾಡ್ಕೊಡ್ಬೇಕು, ಈಗಾಗಲೇ ಕೆಲಸ ಮಾಡಿದ್ದಾರೆ ಮೇಡಮ್ ಅವ್ರು, ನಮ್ಗೆ ಲೈಟ್ ಆಗಲಿ ಯಾವುದಕ್ಕೂ ತೊಂದರೆ ಇಲ್ಲ, ನಮ್ಗೆ ಒಂದು ಅವಕಾಶ ಏನು ಮಾಡ್ಬೇಕಂದ್ರೆ ನಮ್ಮ ಮಕ್ಕಳುಗಳು ಬೇರೆ ಊರಿಗೆ ಹೋಗಬಾರ್ದು, ಈ ಊರಲ್ಲಿ ಇದ್ದಾಗೆ ಇರುವಾಗ ಅಂದರೆ ಅವ್ರು ಕಲಿತು ಬರುವಾಗ ಅವರಿಗೆ ಒಂದು ಉದ್ಯೋಗ ಅನ್ನೋದು ಏನುಂಟು ಆ ಉದ್ಯೋಗವನ್ನು ಇಲ್ಲೇ ಒಂದು ಒದಗಿಸ್ಕೊಂಡು ನೀವು ಆ ಥರ ಎಲ್ಲ ಇದು ಮಾಡ್ಬೇಕು ನೀವು ಅವ್ರ ಹತ್ರ ಅಂತ ಹೇಳ್ತಿದ್ರು. ಅದು ನನಗೆ ಈ ರೀತಿ ಎಲ್ಲೂ ಓಟ್ ಹಾಕುದಿಲ್ಲ ನಾವು ಅಂತ ಯಾರು ಹೇಳಲಿಲ್ಲ. ನಾನು ಮತ್ತೊಂದು ಪ್ರಶ್ನೆ ಕೇಳಕ್ಕೆ ಬಯಸಿದ್ದೇನೆ. ನೀವು ಅಲ್ಲಿ ಬಹಳಷ್ಟು ಸಮಯ ಇದ್ರಿ, ಎಷ್ಟು ಸಮಯ ಇದ್ರಿ ಅನ್ನೋದೊಂದು ಪ್ರಶ್ನೆ, ಯಾವ ಏರಿಯಾದಲ್ಲಿ ಕೆಲಸ ಮಾಡಿದ್ರೆ ಅಂತ. ಈಗ ಫಲಿತಾಂಶ ಬಂದಿದೆ ಅಲ್ಲ, ಅದು ಬಂದದ್ದನ್ನು ನೀವು ಪರಿಶೀಲನೆ ಏನಾದರೂ ಮಾಡಿದ್ದೀರಾ ಅಂತ? ನಾನು ದಾವಣಗೆರೆಯಲ್ಲಿ 13 ದಿನ ಕೆಲಸ ಮಾಡಿದ್ದೇನೆ. ಆ 13 ದಿನಗಳಲ್ಲಿ ಪ್ರತಿ ವಾರ್ಡ್ಗಳಿಗೆ ಹೋಗಿದ್ದೇನೆ. ಸಾಧಾರಣ ಕೆಲವು ವಾರ್ಡ್ಗಳಿಗೆ ಹೋಗುವಾಗ ಮುಸ್ಲಿಂ ಏರಿಯಾದಲ್ಲಿ ಸಹ ಹೋಗಿದ್ದೇನೆ. ಅಲ್ಲಿ ಮುಸ್ಲಿಂ ಏರಿಯಾದಲ್ಲಿ ಹೋಗುವಾಗ ಯಾವುದೇ ರೀತಿ ವಿರೋಧ ಇರಲಿಲ್ಲ. ಆದರೆ ಆ ವಿರೋಧ ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಹೇಗೆ ಗೊತ್ತಾಯ್ತಂದ್ರೆ ನಿನ್ನೆ ರಿಸಲ್ಟ್ ಬರುವಾಗ ಆ ರಿಸಲ್ಟಲ್ಲಿ ನಾವು ನಮ್ಮ ಏಜೆಂಟ್ ಮುಖಾಂತರ ತಗೊಳ್ಳುವಾಗ ಅದರಲ್ಲಿ ಮುಸ್ಲಿಮರದ್ದು ಓಟು ಜಾಸ್ತಿನೇ ಇತ್ತು. ಹಾಗಾಗಿಬಿಟ್ಟು ಮುಸ್ಲಿಮರು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಸಿಗೆ ಅಂತ ಹೇಳ್ಬೋದು. ಓಕೆ, ಈಗ ಫಲಿತಾಂಶ ಬಂದಿದೆ. ಸೊ ಈಗ ಫಲಿತಾಂಶದ ನಂತರ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು? ನಿಮಗೆ ಅವರು ಸಂಪರ್ಕ ಮಾಡಿದ್ದೀರಾ, ನೀವು ಮಾತಾಡಿದ್ದೀರಾ, ಹೇಗೆ? ಫಲಿತಾಂಶ ಬಂದ ನಂತರ ನಾನು ಮಾತಾಡಿದ್ದೇನೆ, ಫೋನಲ್ಲಿ ಮಾತಾಡಿದ್ದು. ಶಾಮನೂರು ಶಿವಶಂಕರಪ್ಪನವರು ಗೆದ್ದದ್ದು 27,000 ಮತಗಳ ಅಂತರದಲ್ಲಿ, ಈಗ ಕೇವಲ 5,000 ಮತಗಳ ಅಂತರದಲ್ಲಿ. ಅಂದರೆ ಇಲ್ಲಿ ವಿರೋಧ ಇತ್ತು ಅನ್ನೋದು ನಮಗೆ ಗೋಚರಿಸ್ತಾ ಇದೆ. ಸೊ ಅಂಥ ವಿರೋಧ ನೀವು ಕಾಣಲೇ ಇಲ್ವಾ ಅಂತ?
ಅದು ವಿರೋಧ ಇದ್ದೇ ಇರ್ತದೆ. ಯಾಕಂದ್ರೆ ನಿಮ್ಗೆ ಗೊತ್ತುಂಟು, ನಿಮ್ಮ ಮೀಡಿಯಾದವ್ರಿಗೆ ನಾವು ಏನು ಹೇಳ್ಬೇಕಂತಿಲ್ಲ. ಯಾಕಂದ್ರೆ ವಿರೋಧಗಳು ಅಂತೇಳಿ ಹೇಗೆ ಅಂದ್ರೆ ಅವರ ಬಗ್ಗೆ ಅಪಪ್ರಚಾರ ಮಾಡುದು, ನಿಮ್ಗೆ ಓಟ್ ಹಾಕ್ಲಿಲ್ಲ ಆ ಸಂದರ್ಭದಲ್ಲಿ ಮಾಡಿರ್ಬೋದು ಜನಗಳು, ಆದ್ರೆ ನಮ್ಗೆ ಗೋಚರ ಆಗ್ಲಿಲ್ಲ. ಅಂದರೆ ನೀವು ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯರಾಗಿರೋದ್ರಿಂದ ಪ್ರತಿಕ್ರಿಯೆ ಬರ್ತದೆ ಅಂತ ನಾವು ನಿರೀಕ್ಷೆಯಲ್ಲಿದ್ವಿ. ಸೊ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿದಿರಿ. ಧನ್ಯವಾದ ನಿಮಗೆ. ನಮಸ್ಕಾರ.